ರಾಜ್ಯದಲ್ಲಿ ಹುಟ್ಟಿದಂಥ ಜನ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಿದಾಗ ಮಾತ್ರ ಸಮಾಜಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ ಅನ್ನೋದನ್ನ ಧ್ಯೇಯನ ಇಟ್ಕೊಂಡು ಅವರು ಮೊದಲು 5 ವರ್ಷ CM ಆಗಿದ್ದಾಗ ಅನೇಕ ಗ್ಯಾರಂಟಿಗಳು, ಜನಪರ ಕಾರ್ಯಕ್ರಮಗಳು ಮತ್ತು ಏನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಮಾಡಿ ಮೊದಲು ಅವರು ಬಜೆಟ್ ಮಂಡನೆ ಮಾಡಿ ದಿನನೇ ಬಂದು ಬಡವರಿಗೋಸ್ಕರ ಅವರು ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳೆಲ್ಲನೂ ಕೂಡ ಅವ್ರು ಹೇಳಿದಂಥ ಕೆಲಸನ ಒಂದು ತಪ್ಪದಂಗೆ ನೆರವೇರಿಸಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಪುನಃ 5 ವರ್ಷ ಪೂರ್ತಿ ಮಾಡಿ ಪುನಃ ಈಗ 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರೇ ಇರಬೇಕು, ಅವರೇ ಬರಬೇಕು. ಅವ್ರ ರಾಜ್ಯನೇ ಬಡವರು ಮತ್ತೆ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ ಎಲ್ಲರೂ ಕೂಡ ಎಲ್ಲ ವರ್ಗದ ಬಡವರಿಗೆ ಸಹಾಯ ಮಾಡ್ತಾರೆ ಅನ್ನೋದ್ರಿಂದ ಹಿಡ್ಕೊಂಡು ಅವ್ರಿಗೆ ಇವತ್ತು ಮತ್ತೆ ಅವ್ರಿಗೆ 2ನೇ ಅವಧಿಯ CM ಮಾಡಿದ್ದಾರೆ, ಮತ ಹಾಕಿದ್ದಾರೆ. ಅವ್ರಿಗೋಸ್ಕರ ಎಲ್ಲ ಈಗ ನಾವು ಈ ಮತಗಟ್ಟೆಗಳನ್ನ ಎಣಿಕೆ ಮಾಡಿದಾಗ ಯಾವ ತಾಲೂಕಿಗೆ ಹೋದ್ರೂ 70ರಿಂದ 80% ಅಹಿಂದ ವರ್ಗನೇ ಓಟು ಜಾಸ್ತಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಆ ಕಾಂಗ್ರೆಸ್ಗೆ ಅಷ್ಟು ಓಟ್ ಕೊಟ್ಟದಕ್ಕೋಸ್ಕರನೇ ಇವತ್ತು ಸರ್ಕಾರ ಬಂದಿದೆ. ಅದರಿಂದ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಂದೆನೂ ಕೂಡ ಅವರು 5 ವರ್ಷನೂ ಅವರೇ ಕಂಪ್ಲೀಟ್ ಮಾಡಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಬದಲಾವಣೆಗಳನ್ನ ಮಾಡಬಾರ್ದು. ಅಹಿಂದನ ಕಾಂಗ್ರೆಸ್ಸಿಂದ ಹಿಂದೆ ತಳ್ಳಬಾರ್ದು. ಸಿದ್ದರಾಮಯ್ಯನವರಿಂದ ಅಧಿಕಾರ ಕಿತ್ಕೊಂಡ್ರೆ ಅಹಿಂದ ವರ್ಗ ಮತ್ತೆ ಹಿಂದಕ್ಕೆ ಹೋಯ್ತದೆ. ಈಗೇನು ಸಂಘಟನೆ ಆಗಿದೆ, ಸಂಘಟನೆ ಹಿಂದಕ್ಕೆ ಹೋಯ್ತದೆ. ಅದೆಲ್ಲ ಉಳ್ಕೋಬೇಕು, ಕಾಂಗ್ರೆಸ್ ಉಳಿಲೇಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯ ಮತ್ತೆ ಕಂಟಿನ್ಯೂಯಾಗಿ ಅವ್ರನ್ನ 5 ವರ್ಷ ಆಡಳಿತ ಮಾಡಲಿಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಕೊಟ್ಟು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೂಡ ಅಹಿಂದ ವರ್ಗದವರು ಇಲ್ಲಿ ಮನವಿ ಮಾಡ್ತೀವಿ, ಮತ್ತೆ ಆಗ್ರಹ ಮಾಡ್ತೀವಿ. ಮತ್ತೆ ಅದೇನಾದ್ರು ನೀವು ತೀರ್ಮಾನ ತಗೊಳ್ಳೋದಾದ ಹೈಕಮಾಂಡು ಅದ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡ್ದೇನೆ ನೀವೇ ಅದನ್ನ ತೀರ್ಮಾನ ಮಾಡಿ ಈ ಕಾಂಗ್ರೆಸ್ ಪಕ್ಷ ಉಳಿಸೋಕ್ಕೋಸ್ಕರ ನೀವು ಸಿದ್ದರಾಮಯ್ಯನ ಮುಂದುವರಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಹೈಕಮಾಂಡ್.